ಏನಾದ್ರು ಹೊಸ ಡೈರೆಕ್ಷನ್ಸ್ ಏನಾದ್ರು ಕೊಟ್ಟರೆ? ಅಲ್ಲ, ಎಚ್ಚರಿಕೆಯಿಂದ ಇರ್ಬೇಕು. ನಾನು ಒಂದು ಸಭೆ ಮಾಡಿದ್ದೆ ಆಗ್ಲೇ. ಮುಖ್ಯಮಂತ್ರಿಗಳು ಕೂಡ ಅವರ ಹಂತದಲ್ಲಿ ಒಂದು ಸಭೆ ಮಾಡಿದ್ದಾರೆ. ನಾನು ಕೂಡ ಅಲ್ಲಿ ಉಪಸ್ಥಿತ ಇದ್ದೆ. ಕೆಲವು ನಿರ್ದಿಷ್ಟವಾದಂತ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಮಹಿಳೆಯರ ಬಗ್ಗೆ, ಯುವಕರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಯಾವುದೇ ರೀತಿಯ ಅಹಿತಕರವಾದ ಘಟನೆ ನಡೀಬಾರದು ಅಂತ ಹೇಳಿ ಈಗಾಗಲೇ ಸೂಚನೆ ನಾನು ಕೊಟ್ಟಿದ್ದೆ. ಮುಖ್ಯಮಂತ್ರಿಗಳು ಸ್ವಾಭಾವಿಕವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇಡೀ ರಾಜ್ಯದಲ್ಲಿ, ನಾಟ್ ಓನ್ಲಿ ಬ್ಯಾಂಗ್ಳೂರ್, ಇಡೀ ರಾಜ್ಯದಲ್ಲಿ ಯಾವುದು ಘಟನೆ ನಡೀಬಾರದು, ಅಪಘಾತಗಳಾಗಬಾರ್ದು. ಯಾಕೆಂದ್ರೆ ಇಂಥ ಸಂದರ್ಭದಲ್ಲಿ ನಾವು ಹಿಂದೆಲ್ಲ ನೋಡಿದ್ದೇವೆ, ಬಹಳಷ್ಟು ಕಡೆ ಹೈವೇಸ್ ಅಲ್ಲಿ ಅಪಘಾತಗಳಾಗಿ ಜನ ಸತ್ತಿರೋದು ನೋಡಿದ್ದೀವಿ. ಅದಕ್ಕೆ ಅದನ್ನೆಲ್ಲ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಇತ್ತೀಚೆಗೆ ಪೊಲೀಸರು ರೌಡಿಗಳ ಜೊತೆ ಭಾಗಿಯಾಗ್ತಿರುವಂತದ್ದು ಈಗ ಒಂದು ಎಕ್ಸಾಂಪಲ್. ಡಿಸಿಪಿ ಸಜಿತ್ ಅವರು ಇಬ್ಬರು ರೌಡಿ ಶೀಟ್ಗಳ ಜೊತೆ ಮತ್ತೆ ಫೋಟೋ ತೆಗೆಸಿದ್ದಾರೆ. ಮೊನ್ನೆ ಒಬ್ಬ ಇನ್ಸ್ಪೆಕ್ಟರ್ ರೌಡಿ ಶೀಟ್ ಜೊತೆ ಫೋಟೋ ಇತ್ತು. ಇಲ್ಲಿಗೆ ಅಪರಾಧ ಪ್ರಕರಣಗಳಲ್ಲಿ ಪೊಲೀಸರೇ ಶಾಮೀಲಾಗ್ತಿದ್ದಾರೆ, ಸರ್ಕಾರವೇ ಇಂಡೈರೆಕ್ಟ್ ಆಗಿ ಶಾಮೀಲಾಗ್ತಿದೆ ಅಂತ ನಿನ್ನೆ ಚಲವಾದಿ ಅವರು ಆರೋಪ ಮಾಡಿರುವಂತದ್ದು ಒಂದಿಷ್ಟು ಎಕ್ಸಾಂಪಲ್ ಗಳನ್ನು ಕೂಡ ಕೊಟ್ಟಿದ್ದಾರೆ ಸರ್. ಅದಕ್ಕೆಲ್ಲ ಈಗ ಕಮಿಷನರು ಗಮನ ಹರಿಸ್ತಾರೆ. ಯಾರಾದ್ರೂ ಅಂತ ರೌಡಿ ಶೀಟರ್ಗಳ ಜೊತೆಯಲ್ಲಿ ಅವ್ರ ಸಂಪರ್ಕ ಇದ್ರೆ ಅಥವಾ ಅವರಿಗೆ ಸಹಾಯ ಮಾಡಿದ್ರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಕ್ರಮ ತಗೊಳ್ತಾರೆ. ಕಾನೂನು ಇಲ್ವಾ ಅದಕ್ಕೆ? ಕಾನೂನು ಮಾಡಿ ಇಟ್ಟಿದೀವಲ್ಲ, ಕಾನೂನು ಪ್ರಕಾರ ತಗೊಳ್ತಾರೆ. ಅವ್ರ ಮೇಲೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗ್ಬೋದು, ಅಥವಾ ನೇರವಾಗಿ ಅವ್ರೇನಾದ್ರೂ ಭಾಗಿಯಾಗಿದ್ರೆ ಅವ್ರ ಮೇಲೆ ಬೇರೆ ರೀತಿಯಲ್ಲಿ ಕ್ರಮ ತಗೊಳ್ತಾರೆ. ಈಗ ನಾವು ಹಿಂದೆ ಕೆಲವು ಸಂದರ್ಭದಲ್ಲಿ ಪೊಲೀಸ್ನವ್ರನ್ನೇ ಅರೆಸ್ಟ್ ಮಾಡಿ ಅವ್ರಿಗೆ FIR ಮಾಡಿರ್ತಕ್ಕಂಥ ಅನೇಕ ಉದಾಹರಣೆಗಳು ಇದಾವೆ. ಅದರಿಂದ ಯಾರು ಕಾನೂನು ಮೀರಿ ಯಾರು ದೊಡ್ಡವರಿಲ್ಲ. ಕಾನೂನು ಬಿಟ್ಟು ಕೆಲಸ ಮಾಡಕ್ಕಾಗೋದಿಲ್ಲ. ಅಲ್ಲ, ಅವರಿಗೆ ನೋಡಿ, ಒಂದು ವೇಳೆ ಅವರು ಯಾವುದೇ ರೀತಿಯಲ್ಲಿ ಭಾಗಿಯಾಗಿದ್ರೆ, ಅವರು ಫೋಟೋ ತೆಗೆಸ್ಕೊಂಡ್ರು ಅಂತಂದ್ರೆ ನಾವು ಅದನ್ನ ತನಿಖೆ ಮಾಡ್ತೀವಿ. ಯಾವ ಉದ್ದೇಶಕ್ಕಾಗಿ ಫೋಟೋ ತಗೊಂಡಿದ್ದಾರೆ ಗೊತ್ತಿಲ್ಲ. ಅಂಥದ್ದು ಏನಾದ್ರೂ ಭಾಗಿಯಾಗಿದ್ರೆ ಅವ್ರ ಮೇಲೆ ಕ್ರಮ ತಗೊಂತೀವಿ. ಅವ್ರನ್ನ ಯಾಕೆ ಸ್ಪೇರ್ ಮಾಡೋದಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.